ಚೀನಾದ ಕಿತಾಪತಿಗಳಿಂದ ಈಗ ಭಾರತ ಸಂಪೂರ್ಣವಾಗಿ ಕೆರಳಿದೆ. ಚೀನಾದ ಜೊತೆಗೆ ತೈವಾನ್ನ ವಿರುದ್ಧ ಕೂಡ ಭಾರತ ಕ್ರಮ ಕೈಗೊಂಡಿದೆ. ಚೀನಾ ಮತ್ತು ವಿಯೆಟ್ನಾಂನ ಕೆಲವು ಕಂಪನಿಗಳು ಭಾರತಕ್ಕೆ ಕೆಮಿಕಲ್ಗಳ ಉತ್ಪನ್ನಗಳು ಮತ್ತು ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಯಂತ್ರಗಳನ್ನ ಅಗ್ಗದ ಬೆಲೆಯಲ್ಲಿ ಒದಗಿಸ್ತಾ ಇದ್ವು. ಇದರಿಂದ ಭಾರತದ ಕೈಗಾರಿಕೆಗಳಿಗೆ ಭಾರಿ ಹಾನಿಯಾಗ್ತಾ ಇತ್ತು. ಆದ್ರೆ ಈಗ ಭಾರತ ಸರ್ಕಾರ ಇವರ ಯೋಜನೆಗಳ ಮೇಲೆ ಒಂದೆರಡಲ್ಲ 5 ವರ್ಷಗಳ ಕಾಲ ಆಂಟಿ ಡಂಪಿಂಗ್ ಸುಂಕವನ್ನ ಹಾಕಿದೆ. ಅಂದ್ರೆ ಈಗ ಚೀನಾ ಅಥವಾ ತೈವಾನ್ ನಿಂದ ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಯಂತ್ರಗಳು ಭಾರತಕ್ಕೆ ಬಂದ್ರೆ ಅವುಗಳ ಮೇಲೆ ಭಾರಿ ತೆರಿಗೆಯನ್ನ ಪಾವತಿಸಬೇಕಾಗಿ ಬರುತ್ತೆ. ಇದರಿಂದ ಅವರ ಅಗ್ಗದ ಸಾಮಾನು ಭಾರತದಲ್ಲಿ ಮಾರಾಟವಾಗುವುದು ಕಷ್ಟವಷ್ಟೇ ಅಲ್ಲ, ಅಸಾಧ್ಯವಾಗಲಿದೆ. ಇದಲ್ಲದೆ 6 ಚೀನಾದ ಉತ್ಪನ್ನಗಳ ಮೇಲೆ ಇತ್ತೀಚೆಗೆ ಭಾರತ ಆಂಟಿ ಡಂಪಿಂಗ್ ಸುಂಕ ಹೇರಿದೆ. ಈ ಎಲ್ಲಾ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನಾವು ಕೊಡುವ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಿಮ್ಗೆ 1 ಸೆಕೆಂಡಿನ ಕೆಲಸ, ಆದ್ರೆ ನಮ್ಗೆ ತುಂಬಾನೇ ದೊಡ್ಡ ಸಹಾಯವಾಗುತ್ತೆ. ಈಗ ಸಮಯ ಬಂದಿದೆ. ಭಾರತ ತನ್ನ ಆರ್ಥಿಕತೆಯನ್ನ ಲೂಟಿ ಮಾಡುವವರ ವಿರುದ್ಧ ಯುದ್ಧ ಘೋಷಿಸಿದೆ. ಈ ಬಾರಿ ಗುರಿಯಾಗಿರುವುದು ಚೀನಾ ಮತ್ತು ತೈವಾನ್ನ ಕಂಪನಿಗಳು. ಇವು ಭಾರತಕ್ಕೆ ಅಗ್ಗದ ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಯಂತ್ರಗಳನ್ನ ಕಳುಹಿಸಿ ನಮ್ಮ ಕೈಗಾರಿಕೆಗಳನ್ನ ನಾಶ ಮಾಡ್ತಾ ಇದ್ವು. ಆದ್ರೆ ಈಗ ಭಾರತ ಸರ್ಕಾರ 27ರಿಂದ 63% ನವರೆಗೆ ಆಂಟಿ ಡಂಪಿಂಗ್ ಸುಂಕವನ್ನ ಹೇರಿದೆ. ಅಂದ್ರೆ ಚೀನಾ ಅಥವಾ ತೈವಾನ್ ನಿಂದ ಭಾರತಕ್ಕೆ ಯಂತ್ರಗಳು ಬಂದ್ರೆ ಭಾರಿ ತೆರಿಗೆ ಕಟ್ಟಬೇಕಾಗುತ್ತೆ. ಇದರಿಂದ ಅವರ ಅಗ್ಗದ ಸಾಮಾನು ಇಲ್ಲಿ ಮಾರಾಟವಾಗುವುದು ಕಷ್ಟವಾಗಲಿದೆ. ಮೊದಲು ಈ ಆಂಟಿ ಡಂಪಿಂಗ್ ಸುಂಕ ಅಂದ್ರೆ ಏನು ಎಂಬುದನ್ನ ತಿಳಿಯೋಣ. ಡಂಪಿಂಗ್ ಎಂದ್ರೆ ಒಂದು ದೇಶ ಉದ್ದೇಶ ಪೂರ್ವಕವಾಗಿ ತಮ್ಮ ಸಾಮಾನನ್ನ ಭಾರತದಂತಹ ದೇಶಕ್ಕೆ ತುಂಬಾ ಅಗ್ಗದ ಬೆಲೆಯಲ್ಲಿ ಮಾರಾಟ ಮಾಡಿ ಇಲ್ಲಿನ ಸ್ಥಳೀಯ ಕೈಗಾರಿಕೆಗಳನ್ನ ಹಾಳು ಮಾಡುವುದು. ಚೀನಾ ಮತ್ತು ತೈವಾನ್ನ ಕಂಪನಿಗಳು ಇದೇ ಆಟವನ್ನ ಆಡ್ತಾ ಇದ್ವು. ಭಾರತದಲ್ಲಿ 20ರಿಂದ 30 ಲಕ್ಷಕ್ಕೆ ತಯಾರಾಗುವ ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಯಂತ್ರಗಳನ್ನ ಇವು 10ರಿಂದ 15 ಲಕ್ಷಕ್ಕೆ ತಂದು ಮಾರಾಟ ಮಾಡ್ತಾ ಇದ್ವು. ಇದರಿಂದ ಭಾರತದ ಎಂಎಸ್ಎಂಇ ಸೆಕ್ಟರ್, ಸ್ಥಳೀಯ ಯಂತ್ರ ತಯಾರಿಕೆ ಮತ್ತು ಸ್ಟಾರ್ಟ್ಅಪ್ ಕೈಗಾರಿಕೆಗಳಿಗೆ ಭಾರಿ ನಷ್ಟವಾಗ್ತಾ ಇತ್ತು. ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಯಂತ್ರ ಅಂದ್ರೆ ಕಚ್ಚಾ ಪ್ಲಾಸ್ಟಿಕ್ ಆಟಿಕೆಗಳನ್ನ ಬಾಟಲಿಗಳು, ಪೈಪ್ಗಳು, ಚೀಲಗಳು ಅಥವಾ ಇತರೆ ಪ್ಲಾಸ್ಟಿಕ್ ಸಾಮಾನುಗಳಾಗಿ ಬದಲಾಯಿಸುವ ಯಂತ್ರ. ಈ ಯಂತ್ರದಲ್ಲಿ ಒಂದು ದೊಡ್ಡ ಕಂಟೈನರ್ ಇರುತ್ತೆ. ಅದರಲ್ಲಿ ಪ್ಲಾಸ್ಟಿಕ್ ನ ಸಣ್ಣ ತುಂಡುಗಳನ್ನ ಹಾಕಿ ಮೊದಲು ಕರಗಿಸಿ ನಂತರ ಒಂದು ಆಕಾರಕ್ಕೆ ತಂದು ಸ್ವಯಂ ಚಾಲಿತ ಕೂಲಿಂಗ್ ವ್ಯವಸ್ಥೆಯಿಂದ ಆ ಆಕಾರದಲ್ಲಿ ಇಡುತ್ತೆ. ಚೀನಾ ತನ್ನ ಯಂತ್ರಗಳನ್ನ ಭಾರತದಲ್ಲಿ ಮಾರಾಟ ಮಾಡಿ ಭಾರತೀಯ ತಯಾರಿಕರಿಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನಷ್ಟ ಮಾಡ್ತಿದೆ ಅಂದ್ರೆ ಈಗ ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಕೈಗಾರಿಕೆ $44 ಬಿಲಿಯನ್ ಮೌಲ್ಯದಾಗಿದೆ. ಭಾರತದಲ್ಲಿ 3000 ಯೂನಿಟ್ಗಳು ಈಗ ಕಾರ್ಯನಿರ್ವಹಿಸ್ತಾ ಇವೆ ಮತ್ತು 2030ರ ವೇಳೆಗೆ ಇದು $77 ಬಿಲಿಯನ್ ಗೆ ತಲುಪಲಿದೆ ಎಂದು ಊಹೆ ಮಾಡಲಾಗಿದೆ. ವಾಣಿಜ್ಯ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ DGTR ಅಂದ್ರೆ ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೇಡ್ ರೆಮಿಡೀಸ್ ಅಂತ ಚೀನಾದ ಈ ಕೃತ್ಯದ ಬಗ್ಗೆ ಅನುಮಾನ ಬಂದು ಭಾರತ ತನಿಖೆ ಮಾಡುತ್ತೆ. ಚೀನಾ ಮತ್ತು ತೈವಾನ್ ನಿಂದ ಬರುವ ಯಂತ್ರಗಳ ಬೆಲೆ ತಯಾರಿಕೆಯ ವೆಚ್ಚಕ್ಕಿಂತಲೂ ಕಡಿಮೆ ಇದೆ ಎಂದು ಕಂಡು ಹಿಡಿದಿದ್ರು. ಇದರಿಂದ ಸ್ಥಳೀಯ ತಯಾರಿಕರಿಗೆ ದೊಡ್ಡ ಮಟ್ಟದಲ್ಲಿ ನಷ್ಟವಾಗ್ತಾ ಇತ್ತು. ಒಂದ್ ವೇಳೆ ಇದನ್ನ ತಡೆದೇ ಇದ್ರೆ ಈ ಕ್ಷೇತ್ರವೇ ನಾಶವಾಗುವ ಸಾಧ್ಯತೆ ಇತ್ತು. ಈ ಆಧಾರದ ಮೇಲೆ ಸರ್ಕಾರ ಕ್ರಮ ಕೈಗೊಂಡು ಚೀನಾ ಮತ್ತು ತೈವಾನ್ ಯಂತ್ರಗಳ ಮೇಲೆ 27% ರಿಂದ 63% ಆಂಟಿ ಡಂಪಿಂಗ್ ಸುಂಕವನ್ನ ಹೇರಿತು. ಈ ಯಂತ್ರಗಳು ಯಾವುವು ಎಂದ್ರೆ ನಂಬರ್ 1 ಚೀನಾ ಮತ್ತು ತೈವಾನ್ ನಿಂದ ಬರುವ ಪ್ಲಾಸ್ಟಿಕ್ ಇಂಜೆಕ್ಷನ್ ಮೋಲ್ಡಿಂಗ್ ಯಂತ್ರಗಳು. ಇದ್ರ ಮೇಲೆ 27% ರಿಂದ 63% ಆಮದು ಸುಂಕವನ್ನ ಭಾರತ ಹಾಕಲಿದೆ. ನಂಬರ್ 2 ಚೀನಾದ ಎಕ್ಸ್ಟ್ರೋಷನ್ ಯಂತ್ರಗಳ ಮೇಲೆ 40% ಗಿಂತ ಹೆಚ್ಚು ಆಮದು ಸುಂಕ ಹಾಕಲಿದೆ. ನಂಬರ್ 3 ತೈವಾನ್ನ ಬ್ಲೋ ವೆಲ್ಡಿಂಗ್ ಯಂತ್ರಗಳ ಮೇಲೆ 33% ಗಿಂತ ಹೆಚ್ಚು ಆಮದು ಸುಂಕ ಹಾಕಲಿದೆ. ನಂಬರ್ 4 ಎರಡೂ ದೇಶಗಳ ಥರ್ಮೋ ಫಾರ್ಮಿಂಗ್ ಯಂತ್ರಗಳ ಮೇಲೆ 30% ಆಮದು ಸುಂಕವನ್ನ ಭಾರತ ಹಾಕಿದೆ. ಅಂದ್ರೆ ಚೀನಾದ ಕಂಪನಿಯೊಂದು 10 ಲಕ್ಷದ ಯಂತ್ರವನ್ನ ಕಳಿಸಿದ್ರೆ 3 ರಿಂದ 6 ಲಕ್ಷದವರೆಗೆ ಹೆಚ್ಚುವರಿ ತೆರಿಗೆ ಕಟ್ಟಬೇಕಾಗುತ್ತೆ. ಇದು ಕೇವಲ ತೆರಿಗೆ ನೀತಿಯಲ್ಲ, ಭಾರತ ಈಗ ಗರ್ಜನೆಯೊಂದಿಗೆ ಆರ್ಥಿಕ ಯುದ್ಧವನ್ನ ಮಾಡ್ತಾ ಇದೆ. ಅಮೆರಿಕ ಭಾರತದ ಜೊತೆಗೆ $131 ಬಿಲಿಯನ್ ನ ವ್ಯಾಪಾರ ಮಾಡುತ್ತೆ. ಆದ್ರೆ ಚೀನಾದೊಂದಿಗೆ $127 ಬಿಲಿಯನ್ ವ್ಯಾಪಾರವಿದೆ. ಆದ್ರೆ ಚೀನಾಗೆ ಭಾರತ ಮಾಡ್ತಾ ಇರುವ ರಫ್ತು ಕೇವಲ $16.6 ಬಿಲಿಯನ್ ಮಾತ್ರ. ಇದರಿಂದ ಭಾರತಕ್ಕೆ ಚೀನಾದೊಂದಿಗೆ $95 ಬಿಲಿಯನ್ ನ ವ್ಯಾಪಾರದ ಕೊರತೆ ಇದೆ. ಇಂತಹ ದೇಶದ ಮೇಲೆ ಆಂಟಿ ಡಂಪಿಂಗ್ ಸುಂಕ ಹೇರುವುದು ತಪ್ಪಲ್ಲ. ಬದಲಿಗೆ ಇದು ಭಾರತದ ಕೈಗಾರಿಕೆಗಳನ್ನ ರಕ್ಷಿಸಲು ಒಂದು ಒಳ್ಳೆಯ ರಣತಂತ್ರ. ಚೀನಾ ಮತ್ತು ತೈವಾನ್ ಇದನ್ನ ಏಕೆ ಮಾಡ್ತಾ ಇದೆ? ಏಕೆಂದ್ರೆ ಭಾರತದ ಕೈಗಾರಿಕೆಯ ಬೆಳವಣಿಗೆ ವೇಗವಾಗಿ ಏರ್ತಾ ಇದೆ. ಪ್ರತಿ ವರ್ಷ ಸಾವಿರಾರು ಹೊಸ ಕಾರ್ಖಾನೆಗಳು ತೆರೀತಾ ಇವೆ. ವಿಶೇಷವಾಗಿ ಪ್ಲಾಸ್ಟಿಕ್, ಆಟೋಮೊಬೈಲ್ಸ್, ಆಹಾರ ಪ್ಯಾಕೇಜಿಂಗ್, ಔಷಧ ಮತ್ತು ಗ್ರಾಹಕ ಸರಕುಗಳ ಕ್ಷೇತ್ರದಲ್ಲಿ ಈ ಎಲ್ಲದರಲ್ಲೂ ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಯಂತ್ರಗಳಿಗೆ ಭಾರಿ ಬೇಡಿಕೆ ಇದೆ. ಚೀನಾ ಈ ಅವಕಾಶವನ್ನ ಸದ್ದಿಲ್ಲದೆ ದುರ್ಬಳಕೆ ಮಾಡಿಕೊಳ್ತಾ ಇದೆ.
ಅಂದ್ರೆ ಭಾರತದ ಕೈಗಾರಿಕೆಗಳನ್ನ ದುರ್ಬಲಗೊಳಿಸುವ ಉದ್ದೇಶದಿಂದ ಹಿಂದಿನ ಕೆಲವು ವರ್ಷಗಳಲ್ಲಿ ಭಾರತ ಚೀನಾ ಮತ್ತು ತೈವಾನ್ಗೆ ಹಲವಾರು ಬಾರಿ ಪಾಠ ಕಲಿಸಿದೆ. ಉಕ್ಕು, ಕಬ್ಬಿಣದ ಭಾಗಗಳಿಂದ ಹಿಡಿದು ಜವಳಿ ಮತ್ತು ಬಟ್ಟೆ ವಸ್ತುಗಳ ಮೇಲೆ 20 ರಿಂದ 40% ಆಮದು ಸುಂಕವನ್ನ ಹೇರಿದೆ. ಕೆಲವನ್ನ ಸಂಪೂರ್ಣವಾಗಿ ನಿಷೇಧಿಸಿದೆ. ಭಾರತದ ಗುರಿ ಏನಂದ್ರೆ ದೇಶದ ಕೈಗಾರಿಕೆಗಳು ತಾವೇ ಸಾಮಾನು ತಯಾರಿಸಲಿ ಮತ್ತು ತಂತ್ರಜ್ಞಾನದಲ್ಲಿ ಸ್ವಾವಲಂಬಿಯಾಗಲಿ. ಚೀನಾದ ತಂತ್ರವನ್ನ ಭಾರತ ಈಗ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ. ಚೀನಾ ಮೊದಲು ಸ್ಥಳೀಯ ಕೈಗಾರಿಕೆಗಳನ್ನ ಕೊಂದು ನಂತರ ದುಬಾರಿ ಬೆಲೆಯಲ್ಲಿ ಮಾರುಕಟ್ಟೆಯನ್ನ ಆಳುತ್ತೆ. ಅಮೆರಿಕ, ಯುರೋಪಿಯನ್ ಯೂನಿಯನ್ ಮತ್ತು ಜಪಾನ್ ತಮ್ಮ ಕೈಗಾರಿಕೆಗಳನ್ನ ರಕ್ಷಿಸುವಂತೆ ಈಗ ಭಾರತವು ಅದನ್ನೇ ಮಾಡ್ತಾ ಇದೆ. ಈಗ ನೀವೇ ಹೇಳಿ, 5 ವರ್ಷಗಳ ಕಾಲ ಚೀನಾದ ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಯಂತ್ರಗಳ ಮೇಲೆ ಆಂಟಿ ಡಂಪಿಂಗ್ ಸುಂಕ ಹೇರಿ ಭಾರತ ಸರಿಯಾದ ಕೆಲಸ ಮಾಡಿದೆಯಾ ಅಥವಾ ಇಲ್ವಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ಅಪ್ಡೇಟ್, ಭಾರತದ ಶ್ರೀಮಂತ ವ್ಯಕ್ತಿಗಳ ಬಗ್ಗೆ ಈಗ ಮಾತನಾಡೋಣ. ಅವರು ದೇಶ ಬಿಟ್ಟು ಬೇರೆ ದೇಶಗಳಿಗೆ ಹೋಗಿ ನೆಲೆಸ್ತಾ ಇದ್ದಾರೆ. ನಿಮ್ಮ ಸ್ಕ್ರೀನ್ ಅಲ್ಲಿ ಒಂದು ಆರ್ಟಿಕಲ್ ನ ಸ್ಕ್ರೀನ್ ಶಾಟ್ ಇದೆ ನೋಡಿ. ಹೆನ್ಲಿ ಪ್ರೈವೇಟ್ ವೆಲ್ತ್ ಮೈಗ್ರೇಷನ್ ರಿಪೋರ್ಟ್ ನ ಪ್ರಕಾರ 2025ರಲ್ಲಿ 3,500ಕ್ಕೂ ಹೆಚ್ಚು ಕೋಟ್ಯಾಧಿಪತಿಗಳು ಭಾರತದಿಂದ ವಿದೇಶಕ್ಕೆ ತೆರಳಿ ಬೇರೆ ದೇಶದ ಪೌರತ್ವ ಪಡೆದು ಅಲ್ಲೇ ನೆಲೆಸಿದ್ದಾರೆ. ಇವರೆಲ್ಲರ ಒಟ್ಟು ಆಸ್ತಿ $26.2 ಬಿಲಿಯನ್ ಎಂದು ಅಂದಾಜಿಸಲಾಗಿದೆ. ಈ ಶ್ರೀಮಂತರು ಭಾರತ ಬಿಟ್ಟು ವಿದೇಶದಲ್ಲಿ ನೆಲೆಸಲು ವಿಶೇಷವಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ UAE ಅವರ ಮೊದಲ ಆಯ್ಕೆಯಾಗಿದೆ. ಏಕೆಂದ್ರೆ ಅಲ್ಲಿ ಉತ್ತಮ ಜೀವನದ ಗುಣಮಟ್ಟದ ಜೊತೆಗೆ ಕಡಿಮೆ ತೆರಿಗೆಯ ಸೌಲಭ್ಯವಿದೆ. ಈ ಶ್ರೀಮಂತರ ದೂರು ಏನಂದ್ರೆ ಕೋಟಿಗಟ್ಟಲೆ ತೆರಿಗೆ ಕಟ್ಟಿದ್ರು ಕೂಡ ಭಾರತದಲ್ಲಿ ಜೀವನದ ಗುಣಮಟ್ಟ ಸಿಗ್ತಾ ಇಲ್ಲ ಮತ್ತು ಸರ್ಕಾರ ಅವರಿಗೆ ತೆರಿಗೆಗೆ ತಕ್ಕಂತೆ ಸೌಕರ್ಯಗಳನ್ನ ಒದಗಿಸ್ತಾ ಇಲ್ಲ. ಆದ್ರೆ ಕಾರಣ ಏನೇ ಇರಲಿ, ಈ ಆಸ್ತಿ ವಲಸೆ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಲಿದೆ. ಜನ ಭಾರತದಲ್ಲಿ ಹಣವನ್ನ ಗಳಿಸಿ ಅದನ್ನ ವಿದೇಶದಲ್ಲಿ ಖರ್ಚು ಮಾಡಲು ಅಥವಾ ಹೂಡಿಕೆ ಮಾಡಲು ಅಥವಾ ವೈಯಕ್ತಿಕ ಕಾರಣಗಳಿಂದ ಸಂಪೂರ್ಣವಾಗಿ ಬೇರೆ ದೇಶಕ್ಕೆ ತೆರಳ್ತಾ ಇದ್ದಾರೆ. ಇದನ್ನ ತಡೆಯಲು ಭಾರತ ಸರ್ಕಾರ ತೆರಿಗೆ ಕಡಿಮೆ ಮಾಡಬೇಕಾ ಅಥವಾ ಯಾವ ನಿರ್ಬಂಧಗಳನ್ನ ಹೇರಬೇಕು? ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ಅಪ್ಡೇಟ್, ಭಾರತದ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ಸ್ ಬಗ್ಗೆ. ಇದು ಕಚ್ಚಾ ತೈಲದ ಒಂದು ದಾಸ್ತಾನು. ಇದನ್ನ ತುರ್ತು ಸಂದರ್ಭದಲ್ಲಿ ಮಾತ್ರವೇ ಬಳಸಲು ಇಡಲಾಗುತ್ತೆ. ಯುದ್ಧ, ನೌಕಾ ಸಂಚಾರದ ತಡೆ, ಸಾಂಕ್ರಾಮಿಕ ರೋಗ ಅಥವಾ ಆರ್ಥಿಕ ಬಿಕ್ಕಟ್ಟಿನಂತಹ ಸಂದರ್ಭಗಳಲ್ಲಿ ಕಚ್ಚಾ ತೈಲದ ಕೊರತೆ ಉಂಟಾಗದಂತೆ ಈ ದಾಸ್ತಾನನ್ನ ವಿವಿಧ ಸ್ಥಳಗಳಲ್ಲಿ ಇಡಲಾಗುತ್ತೆ. ಇತ್ತೀಚೆಗೆ ಇರಾನ್ನ ಸ್ಟ್ರೇಟ್ ಆಫ್ ಹೊರ್ಮುಜ್ ಮುಚ್ಚುವುದಾಗಿ ಹೇಳಿತ್ತು. ಭಾರತದಂತಹ ದೇಶ ತನ್ನ 85% ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳೋದ್ರಿಂದ ಈ ದಾಸ್ತಾನು ಬಹಳ ಮುಖ್ಯ. ಭಾರತ ಸರ್ಕಾರ ಈಗ ದೊಡ್ಡ ನಿರ್ಧಾರ ಕೈಗೊಂಡಿದೆ. 6 ಹೊಸ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ಸ್ ಗಳನ್ನ ವಿವಿಧ ಸ್ಥಳಗಳಲ್ಲಿ ನಿರ್ಮಿಸಲು ನಿರ್ಧರಿಸಿದೆ. ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ ಎಂಬ ಸಾರ್ವಜನಿಕ ಕಂಪನಿಗೆ 3 ರಿಸರ್ವ್ಸ್ ನ ಸ್ಥಳಗಳಿಗೆ ವಿವರವಾದ ವರದಿಯನ್ನು ತಯಾರಿಸಲು ಕಾರ್ಯ ನೀಡಲಾಗಿದೆ. ಈಗ ಭಾರತದ ರಿಸರ್ವ್ಸ್ 77 ದಿನಗಳ ಬ್ಯಾಕಪ್ ನೀಡಬಲ್ಲವು. ಆದ್ರೆ ಸರ್ಕಾರ ಇದನ್ನ 90 ದಿನಗಳಿಗೆ ಹೆಚ್ಚಿಸಲು ಬಯಸಿದೆ. ಈಗ 2 ಸ್ಥಳಗಳು ದಾಖಲಾಗಿವೆ. ಉಳಿದ 4 ಸ್ಥಳಗಳು ಕರಾವಳಿ ಪ್ರದೇಶದಲ್ಲಿ ಅಥವಾ ರಿಫೈನರ್ ಗಳ ಬಳಿ ಇರಲಿವೆ. ಇದರಿಂದ ಸಾಗಣೆ ಸುಲಭವಾಗುತ್ತೆ. ಈ ರಿಸರ್ವ್ಸ್ ತುರ್ತು ಸಂದರ್ಭದಲ್ಲಿ ಮಾತ್ರವಲ್ಲ, ಭಾರತವನ್ನ ಬೇರೆ ದೇಶದ ಬ್ಲಾಕ್ ಮೇಲ್ ಇಂದ ಕೂಡ ರಕ್ಷಿಸುತ್ತೆ. ಒಳ್ಳೆಯ ದಾಸ್ತಾನು ಇದ್ರೆ ಭಾರತ ತೈಲ ಆಮದುದಾರರ ಜೊತೆಗೆ ಉತ್ತಮ ಒಪ್ಪಂದವನ್ನ ಮಾಡಬಹುದು. ಜಿಯೋ ಪಾಲಿಟಿಕಲ್ ಲಾಭವನ್ನ ಉಳಿಸಿಕೊಳ್ಳಬಲ್ಲದು. ಸೊ ದಟ್ ವಾಸ್ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.